ಇಲ್ವಲ್ಲಿ ನಾಯಿ ನಮ್ಮ ಬಂಟು ಬಂಟು ಇಲ್ಲಿ ಕಾಣ್ತಲ್ವ ಇಲ್ಲಿ ಬಂಟು ಚಿಕನ್ ಬೇಕಾ ಆಯ್ತು ತಂದ್ಕೊಡ್ತೀನಿ ಬಿಡು ಬಿಡು ಆಯ್ತು ಹೋಗೋಣ ಅಂತಂದ್ವಿ ಮಮ್ಮಿ ನಾನಿದ್ರು ರೆಡಿ ಆಗೋಣ ಅನ್ನೋಷ್ಟಕ್ಕೆ ಜೋರು ಮಳೆ ಬಂತು ಗೈಸ್. ಉಯ್ಕೊಂಡು ಹಿಂಗೆ ಮುಂದೆ ಹೊಟ್ಟೋಯ್ತು ಮಳೆ. ಆಲೇ ಬಿಸಿಲು ಟೈಮಲ್ಲಿ ಗೈಸ್ ನಾವು ಚಿಕ್ಕವರಾಗಿದ್ದಾಗ ಹಿಂಗೆ ಮಳೆ ಬಂದಾಗ ಪೇಪರ್ ದೋಣಿ ಮಾಡಿ ಬಿಡ್ತಿದ್ವಿ. ನೀವು ಯಾರು ಹಂಗೆ ಮಾಡಿ ಬಿಡ್ತಿದ್ರ? ಆಲ್ಮೋಸ್ಟ್ 19 ಕಿಡ್ಸ್ ಎಲ್ಲ ಈ ಆಟಗಳೆಲ್ಲ ಆಡಿರ್ತಾರೆ ಅಲ್ಲ ಮಮ್ಮಿ? ಗೈಸ್ ನೀವು ಯಾರಾದ್ರೂ ಹಿಂಗೆ ಮಳೆ ಬಂದಾಗ ಪೇಪರ್ ದೋಣಿ ಮಾಡಿ ಬಿಡ್ತಿದ್ವಿ ಅಂತಂದರೆ ಕಮೆಂಟ್ ಹಾಕಿ ಗೈಸ್. ಹಾಂ ಕೇಳ್ಕೋದ್ರೇನು ಮಚ್ಚತ್ಕೊಬಿಟ್ರಿ? ಹಾಂ ನಾವು ಮಂಡ್ಯದಲ್ಲೇ ಹುಟ್ಟಿರೋರು. ಮತ್ತೆ ನೀನು ಹುಟ್ಟಿರೋ ಆಸ್ಪತ್ರೆಯಲ್ಲೇ ಹುಟ್ಟಿರೋದು. ನೀನು ಹುಟ್ಟಿರೋ ಆಸ್ಪತ್ರೆಯಲ್ಲೇ ಹುಟ್ಟಿರೋದು. ನಾವು ಮಂಡ್ಯದಲ್ಲೇ ಹುಟ್ಟಿರೋರು. ನೀನು ನನಗೆ ಹೇಳ್ಬೇಡ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಇವತ್ತು ನಮ್ಮ ಮಮ್ಮಿ ಮನೇಲಿ ಅಡುಗೆ ಮಾಡಿದ್ರು, ನಾನು ತಿಂದಿಲ್ಲ. ಯಾಕೆಂದರೆ ನಮ್ಮ ಅತ್ತೆ ಕರೆದು ಇಟ್ಬಿಟ್ಲು ಗೈಸ್ ಮನೇಲಿ. ಅದಕ್ಕೋಸ್ಕರ ಇವತ್ತು ತಿಂಡಿ ಮನೇಲಿ ಮಾಡಿಲ್ಲ. ಏನು ಮಮ್ಮಿ ಆಶ್ಚರ್ಯದಿಂದ ನೋಡ್ತಾ ಇದೆಯಾ? ಹಾಂ ಉಪ್ಪಿಟ್ಟು ತಿಂದ? ಹಸಿ ಅವರೆಕಾಯಿ ನೋಡಿ ಗೈಸ್. ಅವನಿಗೆ ಹಾಕೋರೆ ಗೈಸ್, ನನಗೆ ಹಾಕೇ ಇಲ್ಲ. ಅವನಿಗೆ ಹಾಕೋರೆ ಅನ್ನನ. ಅಣ್ಣ ಹೇಳಿ, ಇಲ್ಲಿ ಮನೆ ಹತ್ರ ಇದ್ದೀನಿ ಅಣ್ಣ. ಹಾಂ ಬಂದೆ ಅಣ್ಣ. ತೋರಿಸಿದ ಮಮ್ಮಿ ಇನ್ನೇ ಹೆಸರು ಮನ್ಗಿಲ್ವಲ್ಲಿ ನಾಯಿ ನಮ್ಮ ಬಂಟು. ಬಂಟು ಇಲ್ಲಿ ಕಾಣ್ತಲ್ವ ಇಲ್ಲಿ ಬಂಟು? ಈ ಕರಪ್ಷನ್ ಮಾಡೋದ್ರಲ್ಲಿ ನಿನ್ ಬಿಟ್ರಿ ಯಾರೆಲ್ಲ ನೀನು ಲಾಯರು, ಇಲ್ಲಾಂದ್ರೆ ಮಾಸ್ಟರ್ ಆಗ್ಬೇಕಾಗಿತ್ತು ನೀನು. ಆವಾಜ್ ಹಾಕ್ಬೇಡ ಮಮ್ಮಿ ನೀನು ಜಾಸ್ತಿ. ರಿಪ್ಲೈ ಹೇಳು ಅದೇನು ಹೇಳು. ಏ ತಕೋ ಸ್ಕ್ರೀನ್ ಶಾಟ್ ನೀನು ಎಲ್ಲ. ಏನು ಚಿಕನ್ ಬೇಕಾ? ಆಯ್ತು ತಂದ್ಕೊಡ್ತೀನಿ ಬಿಡು ಆಯ್ತು. ಹೋಗೋಣ ಅಂತಂದ್ವಿ ಮಮ್ಮಿ ನಾನಿದ್ರು ರೆಡಿ ಆಗೋಣ ಅನ್ನೋಷ್ಟಕ್ಕೆ ಜೋರು ಮಳೆ ಬಂತು ಗೈಸ್. ಉಯ್ಕೊಂಡು ಹಿಂಗೆ ಮುಂದೆ ಹೊಟ್ಟೋಯ್ತು ಮಳೆ. ಆಲೇ ಬಿಸಿಲು ಕಾಮನಬಿಲ್ಲ. ಹಾಂ ನಮಗಿವೆ ಅವಾಗಿವೆ ಎಂಟರ್ಟೈನ್ಮೆಂಟಲ್ಲಿ ಮಮ್ಮಿ. ಮೊಬೈಲ್ ಇಲ್ಲದೆ ಇದ್ದಾಗ ಹಾಂ ಆಗಿನ ಟೈಮಲ್ಲಿ ಗೈಸ್ ನಾವು ಚಿಕ್ಕವರಾಗಿದ್ದಾಗ ಹಿಂಗೆ ಮಳೆ ಬಂದಾಗ ಪೇಪರ್ ದೋಣಿ ಮಾಡಿ ಬಿಡ್ತಿದ್ವಿ. ನೀವು ಯಾರು ಹಂಗೆ ಮಾಡಿ ಬಿಡ್ತಿದ್ರ? ಆಲ್ಮೋಸ್ಟ್ 19 ಕಿಡ್ಸ್ ಎಲ್ಲ ಈ ಆಟಗಳೆಲ್ಲ ಆಡಿರ್ತಾರೆ ಅಲ್ಲ ಮಮ್ಮಿ? ಗೈಸ್ ನೀವು ಯಾರಾದ್ರೂ ಹಿಂಗೆ ಮಳೆ ಬಂದಾಗ ಪೇಪರ್ ದೋಣಿ ಮಾಡಿ ಬಿಡ್ತಿದ್ವಿ ಅಂತಂದರೆ ಕಮೆಂಟ್ ಹಾಕಿ ಗೈಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಮ್ಮ ಮಾವರ ಮನೆ ಹತ್ರ ಬಂದೆ. ನಮ್ಮ ಮಾವನ್ನ ಮೀಟ್ ಮಾಡಿ ಸುಮಾರು ದಿನ ಆಗೋಗಿತ್ತು. ಮಂಡ್ಯಕ್ಕೆ ಬಂದರೂ ನಮ್ಮ ಮಾವನ್ನ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಫುಲ್ ನಮ್ಮ ಟೀಮ್ನ ಮೀಟ್ ಮಾಡಿದ ಸುಮಾರು ದಿನ ಆಗುತ್ತೆ. ಬನ್ನಿ ಗೈಸ್ ಈಗ ನಾನು ನಮ್ಮ ಹೊರಗಡೆ ಸುಮಾರು ದಿನ ಆಗೋಗಿತ್ತು, ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಹೊರಗಡೆ ಎಲ್ಲ ಓಡಾಡ್ಕೊಂಡು ಇದೇ ತಾನೇ ಮನೆಗೆ ಬಂದೆ. ಏನು ಮಾಡಿದೆ ಮಮ್ಮಿ ಅಡುಗೆ? ಮಲಗಿದ್ರಾ? ಹಾಂ ತಗೊಂಡೆ. ಅದು ಇಂಟರ್ನೆಟ್ ಇಲ್ಲದೆ ಏನೋ ಒಂಥರ ಅನಿಸುತ್ತೆ ಅಲ್ಲಿ. ಮೊಬೈಲಲ್ಲಿ ಇರ್ತದೆ ಖಾಲಿ ಮಾಡ್ತಾನೆ.
ಮೊಬೈಲಲ್ಲಿ ಇಂಟರ್ನೆಟ್ನೇ ಖಾಲಿ ಮಾಡ್ತಾ ಇದ್ದೀರಾ. ಅಡುಗೆ ಏನು ಮಾಡಿದ್ದೀರಾ ಮದರ್ ಇಂಡಿಯಾ? ಬಾತು ಬಾತ್ 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 ಬಾತ್. ಇನ್ನೇ ಕಾಯ್ತಾ ಇದೆ ಬಾತ್. ಬಿಸಿ ಬಿಸಿ ಬಾತು ಹಸಿ ಅವರೆಕಾಯಿ ಹಾಕಿ ಬಾತ್ ಮಾಡಿದ್ದೀನಿ. ಹಸಿ ಅವರೆಕಾಯಿ ಹಸಿ ಅವರೆಕಾಯಿ ಬಾತ್ ಸೇರಿ ತಗೋತಿದ್ದೀರಿ ನಿಮಗೆ. ಹಾಕಿ ಬೆಳಗ್ಗೆ ಎಲ್ಲನೂ ಮರ್ತ್ಕೊಬಿಡ್ತೀವಿ ಅಂದ್ಬಿಟ್ಟು ಒಂದೇ ಕಡೆ ಮಡಿಕೋತಾ ಇದ್ದೀವಿ ಗೈಸ್. ಹಂಗೆ ನಮ್ಮ ಮಮ್ಮಿ ಅಂದರು ಈ ರೋಸ್ ವಾಟ್ರನ್ನ ತಗೊಂಡು ಹೋಗೋಣ, ಸುಮ್ಮನೆ ಯಾಕೆ ಇಲ್ಲಿಗೆ, ಅಲ್ಲಿ ಮನೇಲಿ ಇರ್ತೀವಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದರು ಗೈಸ್. ಅದನ್ನು ಮಡಿಕೋತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗೋಣ ಮಮ್ಮಿ ಊರಿಗೆ? ನಾನು ಬೇಗ ಎದ್ದೇಳಿರ್ತೀನಿ. ನೀನು ಎಷ್ಟೊತ್ತಿಗೆ ಎದ್ದೇಳ್ತೀಯ ಅಷ್ಟೊತ್ತಿಗೆ. ನಾನು ಇಲ್ಲಿದ್ದರೆ 7 ಗಂಟೆ 6:45 ಎದ್ದೇಳ್ತೀನಿ. ಅಲ್ಲಿದ್ದರೆ ಕತ್ಬಿತ್ಕೊಂಡು ಬಿತ್ಕೊತೀನಿ. ಯಾಕೆ ಹೇಳು? ಅಲ್ಲೇ ಎದ್ದು ಒಂದು 10 ನಿಮಿಷಕ್ಕೆ ಪಟ್ಟಂತ ರೆಡಿಯಾಗಿ ಟಕ್ಕಂತ ಕಲೆಕ್ಷನ್ಗೆ ಹೋಗೋದು ಅಂತ. ಇಲ್ಲಿಂದ 1 ಅವರ್ ಜರ್ನಿ, ಅರ್ಧ ಗಂಟೆ 3/4 ಗಂಟೆ ಜರ್ನಿ ಆಯ್ತದೆ ಇಲ್ಲಿಂದ. ಅದಕ್ಕೆ ಬೇಗ ಹೋಯ್ತದೆ. ಒಂದು 8 ಗಂಟೆ ಹಾಗೆ ಆಯ್ತದೆ ಕೀರ್ತಿ. ನಾವು ಹೊರಟೋಗ್ಬಿಟ್ಟು ಇಲ್ಲಿ 8 ಗಂಟೆ. 8 ಗಂಟೆ ಅಂದರೆ ನಾವು ಹೋದ್ರೂ ಕಲೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ 9:30 ಆಗುತ್ತದೆ ಎಲ್ಲ. ನಾನು ಎದ್ದಾಗಲೇ ಎದ್ದೊಳಿಸ್ತೀನಿ, ಬೇಗ ಹೋಗ್ಬಿಡು. ಬೇಗ ಅಂದರೆ ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಇಲ್ಲಿ 6:45 7 ಗಂಟೆಗೆ ಬಿಟ್ರೆ ಅಲ್ಲಿ 7:30 8 ಗಂಟೆ ಅಷ್ಟೊತ್ತಿಗೆ ಹೋಗಿ. ಏನೋ ಒಂಚೂರು ಕೆಲಸ ಇತ್ತು ಗೈಸ್, ಬಂದಿದ್ವಿ. ಆ ಕೆಲಸನೇ ಆಗಲಿಲ್ಲ. ಬಂದಿದ್ದು ಕೆಲಸ ಗೊತ್ತಿಲ್ಲ ಏನು ಅಂತ. ಏನು ದೇವಸ್ಥಾನದಲ್ಲಿ ಕೇಳಬೇಕು ಅಂತಂದ್ರೆ ಅವ್ರು ಯಾರೋ ಸಿಕ್ಕಿಲ್ಲ. ಅಲ್ಲ ಅವ್ರ ಫ್ರೆಂಡ್ ಯಾರೋ ಬತ್ತೀರಾಗ್ಬಿಟ್ಟು ಸಿಕ್ಕಲಿಲ್ಲ ಅವರು. ಅದನ್ನೇ ನಾನು ಸಿಕ್ಕಿಲ್ಲ ಅಂದದ್ದು ಕಣ. ನೋಡಿ ಗೈಸ್ ಹೆಂಗೆ ನಮ್ಮ ಮಮ್ಮಿ ಈಗ ಫುಲ್ ರೆಕಾರ್ಡು. ಮಂಡ್ಯ ದುಡ್ಡಿಗೆ ಆಗ್ಬಿಟ್ಟವಳು ಮಮ್ಮಿ. ಆಗ ಮಂಡ್ಯದಿಂದನೇ ಹೋಗಿರೋದು ನಾನು. ಇನ್ನೇನು ಮಾತುಗಳಿಲ್ಲೇ ಬೆಳೆದಿಲ್ಲ. ಮಂಡ್ಯದಿಂದ ಹೋಗಿ ಆಯಿತು ಮಮ್ಮಿ, ಹೊಡಿಬೇಡ ಮಮ್ಮಿ, ಆಯಿತು. ಹಾಂ ಕೇಳ್ಕೋದ್ರೇನು ಮಚ್ಚೆತ್ಕೊಬಿಟ್ಟಾರ್ಯಾ? ಹಾಂ ನಾವು ಮಂಡ್ಯದಲ್ಲೇ ಹುಟ್ಟಿರೋರು. ಮತ್ತೆ ನೀನು ಹುಟ್ಟಿರೋ ಆಸ್ಪತ್ರೆಯಲ್ಲೇ ಹುಟ್ಟಿರೋದು. ನೀನು ಹುಟ್ಟಿರೋ ಆಸ್ಪತ್ರೆಯಲ್ಲೇ ಹುಟ್ಟಿರೋದು. ನಾವು ಮಂಡ್ಯದಲ್ಲೇ ಹುಟ್ಟಿರೋರು. ನೀನು ನನಗೆ ಹೇಳ್ಬೇಡ. ಹಾಂ ನಾನು ಗುತ್ಲಿಂದ ಬಂದು ನಮ್ಮ ಮಂಡ್ಯದಲ್ಲಿ ಹುಟ್ಟಿನಿ. ನಿಂದೆ ದೂರ ಅಂತ ನಂದೇ ಹತ್ರ ಮಮ್ಮಿ. ಇದೇನು 3 ಕಿಲೋಮೀಟರ್ ಆಗೋಲ್ಲ, ಅದೇ ಜಾಸ್ತಿ ದೂರ. ಇದೇ ಹತ್ರ ಮಂತ, ಗುತ್ಲೆ ಹತ್ರ.